ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನೀನು ಏಕಾಏಕಿ ಒಬ್ಬ ಸಂಸದರನ್ನ ನೀವು ಈ ರೀತಿ ಟೀಕೆ ಮಾಡೋದು ನಿಮ್ಗೆ ಶೋಭೆನೂ ತರೋದಿಲ್ಲ. ಅದು ರಾಜಕೀಯನೂ ಕೂಡ ಅದು ಒಳ್ಳೆ ಪರಿಣಾಮನೂ ಆಗೋದಿಲ್ಲ. ನಾವು ಮನವಿ ಮಾಡ್ತೇವೆ. ನಮ್ಮ ಕೃಷ್ಣ ರವಿ ಅವರು ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ಏನಂತ, ನೀವು ಭ್ರಷ್ಟಾಚಾರ ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಅಷ್ಟು ಮಾಡಿದಿರಿ, ನೀರಾವರಿ ಅಷ್ಟು ಮಾಡಿದಿರಿ, ಕೋವಿಡ್ ಆಗಿ ಅಷ್ಟು ಮಾಡಿದಿರಿ ಅಂತಕ್ಕಂಥದ್ದು. ರವಣ್ಣವ್ರೆ, ನಮ್ಮ ಡಾಕ್ಟರ್ ಬಗ್ಗೆ ನಿಮ್ಗಿನ್ನು ಈಗ ಅರ್ಥ ಆಗ್ತಾ ಇದೆ. ಅವ್ರು 24ನೇ ವಯಸ್ಸಿನಾಗ ರಿಲಯನ್ಸ್ ಕಂಪ್ನಿಯಾಗ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು 24ರಾಗ. ಅವ್ರು 25ಕ್ಕೆ ಟ್ಯಾಕ್ಸ್ ಅನ್ನ ಕಟ್ಕೊಂಡ್ ಬಂದಿರ್ತಕ್ಕಂಥ ಉದ್ಯಮಿ. ಈ ರೀತಿ ಅವರ ಅಭಿವೃದ್ಧಿ ಅವರ ವೈಯಕ್ತಿಕವಾಗಿ ಅವ್ರೇನ್ ಇವತ್ತು ನಿನ್ನೆ ಶ್ರೀಮಂತರಾಗಿರ್ತಕ್ಕಂಥವ್ರು ಏನಾಗ. ಎನ್ಡಿಎ ಜೊತೆಗೆ ಜೆಡಿಎಸ್ ಕೂಡ ಬೆಂಬಲವಾಗಿ ಇವತ್ತು ಎನ್ಡಿಎ ಜೊತೆ ಇದೆ. ನಾನು ಜಿಲ್ಲಾಧ್ಯಕ್ಷ ನನಗೆ ಜವಾಬ್ದಾರಿ ಕೊಟ್ಟಾದ್ಮೇಲೆ ಏನು ಎನ್ಡಿಎ ಜೊತೆ ಇದೀವಿ ನಾವು. ಕಳೆದ MP ಎಲೆಕ್ಷನ್ ಅಲ್ಲಿ ಕೂಡ ಜೆಡಿಎಸ್ ಅವರು ನಮ್ಗೆ ಸಹಮತ ಕೊಟ್ಟಿದ್ದಾರೆ, ನಾವು ಕೂಡ ಅವರಿಗೆ ಸಹಮತ ಕೊಟ್ಟು ಎರಡೂ ಕಡೆ ಕೋಲಾರಲ್ಲಿ ಜೆಡಿಎಸ್ ಗೆದ್ದಿದೆ. ಅದು ಬಿಜೆಪಿ ಸೀಟ್ ಇತ್ತು, ಆದ್ರೂ ಬಿಜೆಪಿ ತ್ಯಾಗ ಮಾಡಿ ಜೆಡಿಎಸ್ಗೆ ಕೊಟ್ಟಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರಲ್ಲಿ ಕೂಡ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ, ಸಾಕಷ್ಟು ಬೆಂಬಲ ಕೊಟ್ಟು ಇವತ್ತು ಸುಧಾಕರ್ ಅವರು ಕೂಡ ಗೆದ್ದಿದ್ದಾರೆ. ಎನ್ಡಿಎ ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಕೂತು ಒಂದು ಮನೆಯಲ್ಲೇ 4 ಬಾಗಿಲಿರುತ್ತೆ. ಎಲ್ಲರ ಮನೆ ದೋಸೆ ಕೂಡ ತೂತೆ. ಆದ್ರೆ ಮನೆ ವಿಚಾರ ಮನೆ ಮಾತಾಡ್ಕೊಂತ ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದ್ರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯಲ್ಲೇ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೂಡ ಆಗ್ತಾ ಇದೆ. ನಾನು ನಮ್ಮ ಚೀಮೂಲ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನೂ ಕರೆದು ನಮ್ಮ ನಾಯಕರನ್ನ ಜೆಡಿಎಸ್ ನಾಯಕರನ್ನು ಕೂಡ ನಾವು ತಂಡ ಮಾಡಿಕೊಂಡು ಎಲೆಕ್ಷನ್ ಮಾಡೋಣ ಅಂತ ನಾನು ಮೀಟಿಂಗ್ ಕರೆದಿದ್ದೆ. ಆದ್ರೆ ಕೆಲವರಿಗೆ ಪ್ರತಿಷ್ಠೆಗಳು ಒಂದ್ ಕಡೆ ಕೂತ್ ಮಾತಾಡ್ಲಿಲ್ಲ. ಅದು ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಬೋರ್ಡ್ ಅಧ್ಯಕ್ಷ ಆಗಿದೆ. ಅಂದ್ರೆ ನಾವು ಜಗಳ ಮಾಡಿದ್ರೆ ಮೂರನೇ ಒಂದು ಲಾಭ ಆಗ್ತಕ್ಕಂಥದ್ದು ಇದು ಜಾಹೀರಾತಾಗಿದೆ. ನಾನೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ನಾಯಕರುಗಳಿಗೆ, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಗಟ್ಟಿಯಾಗಿರ್ಬೇಕು, ಎನ್ಡಿಎ ಗಟ್ಟಿಯಾಗಿರ್ಬೇಕು, ದೇಶ ಉಳಿತದೆ. ಇದು ಉದಾಹರಣೆ ಇವತ್ತು ಇಂಡಿ ಕೂಟ ಮಾಡಿರ್ತಕ್ಕಂಥ ಏನೋ ಅನಾಹುತ ಇದೆ. ಇವತ್ತು ನಾರಿ ಶಕ್ತಿನ ಯಾವ ತರ ಇವತ್ತು ಮಗಕ್ಕೆ ಮಸಿ ಬೆಳೆದಿದೆ ಅಂತಕ್ಕಂಥದ್ದು ಏನಾಗಿದೆ, ಮುಂದಿನ ದಿನದಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಒಟ್ಟಾಗಿರ್ಬೇಕು. ಒಟ್ಟಾಗಿದ್ರೆ ಮಾತ್ರನೇ ದೇಶ ಗಟ್ಟಿಯಾಗಿ ಬೆಳೀತದೆ, ನಮ್ಮ ಜಿಲ್ಲೆ ಗಟ್ಟಿಯಾಗಿ ಬೆಳೀತದೆ. ಡಾಕ್ಟರ್ ಕೆ ಸುಧಾಕರ್ ಅವರಾದ್ರೂ ನಾನು ಮಾತಾಡ್ತಿದ್ದೆ ಬೆಳಿಗ್ಗೆ. ಮಾತಾಡ್ಬೇಕಾದ್ರೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ದೀನಿ, ಯಾಕೆ ಏನು ಅಂತ. ಆದ್ರೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವರು ಸುಮಾರು 25 ವರ್ಷನ ನಾನು ಗೊತ್ತವರು. ಅವರು ಬೆಂಗಳೂರಲ್ಲಿ ರಿಲಯನ್ಸ್ ಅಲ್ಲಿ ಜವಾಬ್ದಾರಿ ತಗೊಂಡು ರಿಲಯನ್ಸ್ ಫ್ಯಾಮಿಲಿ ಜೊತೆ ಒಡನಾಟ ಇವತ್ತು ಇಟ್ಕೊಂಡಿದ್ರು, ಚೆನ್ನಾಗಿದ್ರು. ಕೇಶವ ರೆಡ್ಡಿ ಅವರ ಮಗ ಏನು ಸುಧಾಕರ್ ಅವರು ಇದಾರಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಸಂಪರ್ಕ ಇಟ್ಕೊಂಡು SM ಕೃಷ್ಣ ಅವರ ಆಶೀರ್ವಾದದ ಮೇಲೆಗೆ ಶ್ರೀಲಂಕಾ ರಾಯಭಾರಿ ಆಗಿದ್ರು. ಅದಾದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಜನ ಸೇವೆ ಮಾಡಿ ಕಾಂಗ್ರೆಸ್ 2 ಬಾರಿ ಗೆದ್ದಿದ್ರು. ಮಂತ್ರಿ ಆಗಿಲ್ಲ ಅಂತೇಳಿ ಅವ್ರಿಗೆ ಅನ್ಯಾಯ ಆಗಿದೆ, ಏನ್ ನಡೀತಾ ಇರ್ತಕ್ಕಂಥದ್ದನ್ನ ವಾಪಸ್ಸು ಬಿಜೆಪಿ ಪಕ್ಷಕ್ಕೆ ಬಂದಾದ್ಮೇಲೆ ಬಿಜೆಪಿನೇ ಇಲ್ಲದೆ ಇರ್ತಕ್ಕಂಥ ಒಂದು ಜಿಲ್ಲೆ ಅತಿ ಹೆಚ್ಚು ಮತಗಳು ತಗೊಂಡು ಗೆದ್ದು ಮತ್ತೆ ಮಂತ್ರಿಗಳಾಗಿ ಸಾಕಷ್ಟು ಕೆಲಸ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದರು. ಅವ್ರದೇ ಆಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ. ಆದ್ರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರನ್ನ ಅದು ಜೈಲ್ಗೆ ಹಾಕ್ಸಿಲ್ಲ? 2 ಕಡೆ ಒಂದಲ್ಲ 2 ಕಡೆಯಿಂದ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ, ಧರಣಿ ಮಾಡ್ತಾ ಇದ್ದಾರೆ. ಅವರು ಕ್ಷೇತ್ರದಲ್ಲಿ ಗೆದ್ದಿರೋರು ಅವರೇ ಬಂದು ತೀರ್ಮಾನ ಮಾಡಕ್ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವರು ಸುತ್ತಿ ಬಳಸಿ ಮಾತಾಡ್ತಾರೆ. ಅವ್ರು ತಪ್ಪಿಸ್ಕೊಳ್ಳೋದಿಕ್ಕೆ
ಬೇರೆಯವ್ರ ಮೇಲೆ ಇದ್ ಮಾಡೋದು, ಅಪರಾಧ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈಗ ಅವರು ಹೇಳ್ತಾರೆ JDS ಇಂದಾನೆ ಅವ್ರು MP ಆಗಿದ್ದು ಓಟ್ಗಳಿಂದ ಅಂತ ಹೇಳ್ತಾರೆ. ಅಲ್ಲಾದ್ರೆ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಓಟ್ ಹಾಕಿಲ್ವಾ ಆತನಿಗೆ? NDA ಕ್ಯಾಂಡಿಡೇಟ್ ಆತ್ನಾದಾಗಿಂದ ಬಿಜೆಪಿ ಓಟ್ ಆಗಿದ್ದಕ್ಕೆ ನೀನು ಅಲ್ಲಿ ML ಆಗಿರೋದು. ಅರ್ಥ ಮಾಡ್ಕೊಬೇಕು, ನೀನ್ ಮಾತಾಡೋವಾಗ ಯೋಚನೆ ಮಾಡಿ ಅರ್ಥ ಮಾಡ್ಕೊಬೇಕು ಇವತ್ತು, ಅಲ್ವಾ? ಇವತ್ತು ಹೇಳ್ತೀರಾ ನೀವು, ಹೌದಪ್ಪ ಈಗ ನೀನು MLA ಅಸೆಂಬ್ಲಿಗೆ ಹೋಗ್ತೀಯಾ, ಮಾತಾಡು, ಚರ್ಚೆ ಮಾಡು, ಮುಖ್ಯಮಂತ್ರಿ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಇಲ್ಲ ಆತ ಮೇಲೆ ಇದ ಅಪಾದನೆಗಳಿದೆ, ನಿನ್ನ ಹತ್ರ ದಾಖಲಾತಿಗಳಿದೆ, ತೋರಿಸಿ ಶಿಕ್ಷೆ ಆಗ್ಲಿ. ಈಗ 3 ವರ್ಷ ಆಯ್ತು, 4ನೇ ವರ್ಷಕ್ಕೆ ಬಂದಿದೆ, ಈಗ ನೀನು ಅದನ್ನ ಎತ್ಕೊಂಡು ಈಗ ಎಲ್ಲ ಎನ್ಕ್ವೈರಿಗಳಾಗಿದೆ, ಏನು ಇಲ್ಲ ಅಂತದನ್ನ ನೀನು ಇವಾಗ ಅದನ್ನ ಮುಂದೆ ಇಟ್ಕೊಂಡು ಈ ತರ ಮಾತಾಡೋದು. ಯಾಕಂದ್ರೆ ಅದೇ ಮಿನಿಸ್ಟರ್ ಇದ್ದಾಗ ಇಲ್ಲಿ ಬಂದು ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ನೀನು. ಈಗ ಸುಧಾಕರ್ ಹತ್ರ ಹೋಗಿ ಆತನ ಓಡೈಸೋದಕ್ಕೆ ಆತನ ಪರವಾಗಿ ಹೋಗಿ ಮಾತಾಡೋದು ಎಷ್ಟು ಸರಿ ಇದೆ ನಿಮ್ಗೆ? ಈಗ ನೀನ್ ಇಲ್ಲಿ ಬಂದೇ ಇಲ್ಲ, ಸುಧಾಕರ್ ಟಚ್ ಮಾಡಿಲ್ಲ, ನನ್ಗೇನ್ ಸಹಾಯ ಮಾಡಿಲ್ಲ ಅನ್ಕೊಂಡಂಗಿದೆ ನೀನ್ ಮಾತಾಡು. ಎಷ್ಟೊಂದು ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ, ಅರ್ಥ ಮಾಡ್ಕೊಬೇಕು. ಹಿಂದಿನದೆಲ್ಲ ಮರಿಬಾರ್ದು. ಇವತ್ತು ಅಧಿಕಾರ ಇದೆ, ನಾಳೆ ಇರ್ತದೆ, ಇರಲ್ಲ. ಈಗ ನಾನು ನೆಕ್ಸ್ಟ್ ನೀನು MLA ಅಂತ ಮುಂದುವರಿತೆ ಅಂತ ಏನ್ ಗ್ಯಾರಂಟಿ ಇದೆ? ನಾಳೆ ಇದೇ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ದಯವಿಟ್ಟು ನೀವು ಒಬ್ಬ ಶಾಸಕರು, ಸಾಮಾನ್ಯ ಜನ ಅಲ್ಲ, ನೀವು ಅರ್ಥ ಮಾಡ್ಕೊಬೇಕು. ನೀವು ಶಾಸಕ ಸ್ಥಾನದಲ್ಲಿದ್ದೀರಾ, ಎಲ್ಲರ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು, ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕು. ಮಾತಾಡೋವಾಗ ನಾನು ಶಾಸಕನಪ್ಪ, ನನ್ನ ಪರಿಸ್ಥಿತಿ ಏನು, ನನ್ನ ಶಾಸಕರಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ಬೇರೆ ರೋಡಲ್ಲಿ ಹೋಗ್ತಾರಲ್ಲ ಅಂತವ್ರು ಮಾತಾಡೋದು ಸರಿ ಇಲ್ಲ. ಅದನ್ನ ದಯವಿಟ್ಟು ನೀವು ತಿದ್ಕೊಳ್ರಿ. ಯಾಕಂದ್ರೆ ಅವ್ರಿಗೆ ಒಂದು ಅಸ್ತಿತ್ವ ಇದೆ, ನಮ್ಮ ಸುಧಾಕರ್ ಅವ್ರಿಗೆ. ಅವರು ಮತ್ತೆ ಜಿಲ್ಲೆಯಲ್ಲಿ ಈ ಚಿಕ್ಕಬಳ್ಳಾಪುರ, ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ರಿಂದ ಮಾತಾಡ್ತಾನೆ. ಮತ್ತೆ ರೈತರು ಬಂದು ಅದನ್ನ ಹತ್ರ ಸುಮಾರು ಸಲ ರಿಕ್ವೆಸ್ಟ್ ಮಾಡಿದ್ರು, ನಿಮ್ಮ ಶಾಸಕರನ್ನೇ ಕೇಳ್ರಪ್ಪ ಅಂತ ಹೇಳಿದ್ರು. ಆದ್ರೂ ಇಲ್ಲ ಸರ್, ಅವ್ರು ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅಂದಿದ್ದಕ್ಕೆ ನೀವ ಕೆಲಸ ಮಾಡ್ತೀವಿ, ಇನ್ನೊಬ್ರು ಬರಕ್ ಆಸ್ಪದನೆ ಐತಾ ಇರ್ಲಿಲ್ಲ. ನಿಮ್ ಕ್ಷೇತ್ರನ ನೀವೇ ಬೇರೆಯವ್ರಿಗೆ ಬಿಟ್ಕೊಂಡಾಗ ಆಯ್ತಲ್ಲ. ಈಗ ಅಲ್ಗೆ ನಿಮ್ಗೆ ಆ ಮಾಡೋಕೆ ಯೋಗ್ಯತೆ ಇಲ್ಲ, ಇಲ್ಲಾಂದ್ರ ಮಾಡಕ್ ಶಕ್ತಿ ಇಲ್ಲ ಅಂತ ಹೇಳಿ ಒಪ್ಕೊಳ್ರಿ. ಸುಮ್ನೆ ನೀವು ಇನ್ನೊಬ್ರ ಮೇಲೆ ಆಪಾದನೆ ಮಾಡೋದು ಆಯ್ತಲ್ವಾ? ಮಾತು ಸುಧಾಕರ್ ಏನ್ ಮಾಡಿದ್ದಾರೆ? ಸುಧಾಕರ್ ಆತ ಕೋವಿಡ್ ಅಲ್ಲಿ ಎಲ್ಲ ಪ್ರಾಣ ಬಿಟ್ಟು ಹೋಗಿದ್ದಾನೆ, ಮಕ್ಕಳು ಬಿಟ್ಟು ಅದನ್ನ ಹೋಗಿ ಹಾಸ್ಪಿಟಲ್ ಅಲ್ಲಿ ಎನ್ಕ್ವೈರಿ ಮಾಡಿ ಎಲ್ಲ ಪೇಷಂಟ್ ಗಳೆಲ್ಲ ಇದು ಮಾಡಿದಾನೆ, ಟ್ರೀಟ್ಮೆಂಟ್ ಮಾಡಿದ್ದಾನೆ. ಯಾರು ಮಾಡಕ್ ಆಗ್ಲಿಲ್ಲ. ಅಂತದ್ರಲ್ಲಿ ದಯವಿಟ್ಟು ನಮ್ಮ ಶಾಸಕ ರವಿಕುಮಾರ್ ರಿಕ್ವೆಸ್ಟ್ ಮಾಡೋದಕ್ಕೆ ಮಾತಾಡುವಾಗ ನಾಲ್ಗೆ ಕರೆಕ್ಟ್ ಇಟ್ಕೊಂಡು ಮಾತಾಡಿ, ಆಯ್ತಲ್ವಾ? ಯಾರೇ ಆಗ್ಲಿ, ಈಗ ನಾಳೆ ನೀವುನು ಆ ಪರಿಸ್ಥಿತಿ ಬಂದಾಗ ನಿಮ್ಗಿದ್ದ ಪರಿಸ್ಥಿತಿ ಬರೋದು ಬೇಡ, ನಿಮ್ಮಿಂದ ಇನ್ನೊಬ್ರು ಕಲ್ತ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಂತ ನಾನು ನಿಮ್ಮ ಮೂಲಕ ತಿಳಿದಿದೆ. ಇದುವರೆಗೂ ನಮ್ಮ ಗಣ್ಯರೆಲ್ಲ ಸ್ವಲ್ಪ ಕೆಲವು ಅಂಶಗಳು ತಿಳಿದುಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಶಿಡ್ಲಘಟ್ಟ ವಿಷಯ ಭಾಗ ಬೇರೆ. ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದು ಜಿಲ್ಲಾ ಕೇಂದ್ರ DC ಆಫೀಸ್ ಮುಂದೆ ಒಂದು ಧರಣಿ ಮಾಡುತ್ತಿರುವಾಗ 25 ದಿವಸ ಧರಣಿ ಮಾಡುವ ಒಂದು ರೈತರು ಧರಣಿ ಮಾಡುವಾಗ ಇವತ್ತು ನಮ್ಮ ಸಂಸದರು ಒಂದು ಕ್ಷೇತ್ರಕ್ಕೆ ಒಂದು ಇದಕ್ಕೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ ಅವರು. ಅವ್ರು ಮಾತ್ರ ದೇಶದ ಆಸ್ತಿ ಅಲ್ಲ, ಮುಂದಿನ ದಿನಗಳಲ್ಲಿ ದೇಶದ ಆಸ್ತಿ ಅವರು. ಒಂದು ತಾಲೂಕಿನ ಆಸ್ತಿ ಅಲ್ಲ, ಜಿಲ್ಲಾ ಆಸ್ತಿ ಅಲ್ಲ, ರಾಜ್ಯದ ಆಸ್ತಿ ಅಲ್ಲ, ಅವರು ಒಂದು ದೇಶದ ಆಸ್ತಿ ಅಂತ ಒಂದು ಭಾವನೆ ಇಟ್ಕೊಂಡಂತವ್ರು, ಒಂದು ವ್ಯಕ್ತಿತ್ವ ಉಳ್ಳಂತವ್ರು ನಮ್ಮ ಸಂಸದರು. ಅಂತವ್ರು ಬಂದಾಗ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು 25 ಕೂತ್ಕೊಂಡಾಗ ವಿಚಾರಣೆ ಮಾಡಿದ್ದು, ಇಲ್ಲ ನಮ್ಮ ಶಾಸಕರ ತರ ನಮಗೆ ಸ್ಪಂದಿಸಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡಿದ್ದಪ್ಪ, ನೀವು ತಿದ್ಕೋಬಹುದಾಗಿತ್ತು. ಇಲ್ಲ ಅದಕ್ಕೆ ಇಲ್ಲ ನಾನು ಏನೋ ಕಾರಣ ನಾನು ಇನ್ಕೊಟ್ಟೆ, ಏನೋ ನಾನು ಇದು ಮಾಡ್ಕೊಟ್ಟಿದ್ದೀನಿ, ಅವ್ರು ಸಾಲ ಇದು ಮಾಡ್ಕೊಟ್ಟಿದ್ದೀನಿ, ಇಂಥ ಕಾರ್ಯಕ್ರಮ ನಿಮ್ಗೆ ಆಯ್ತು, ಹಿಂಗಾಯ್ತು ಅಷ್ಟೇ ಬಿಟ್ಟು ನಾನು ಸ್ಪಂದಿಸಿದ್ದೀನಿ ಅಂತ ನೀವು ಒಂದು ವಾರ ನೀವು ಒಂದು ಪತ್ರಿಕೆ ವರದಿ ಕೊಡ್ಬೋದು. ಅದು ಮುಗಿದು ನೀವು NDA ಭಾಗದಲ್ಲಿ ಇದ್ದೀರಾ, ನೀವು ಬೇರೆ ಎಲ್ಲ, ನೀವು ಇದೋರ್ ಪಕ್ಷ ನಾಯಕರಲ್ಲ, ನೀವು ನಮ್ಮದು ಒಂದು ಭಾಗದಲ್ಲಿ ಇರೋಂಥವ್ರು, ನೀವು ಅವಾಗ ಹೇಳ್ಬೋದಾಗಿತ್ತು ಅಂದ್ರೆ ಅವ್ರಿಗೆ ಒಂದು ನಮ್ಮ ಪಕ್ಕದಲ್ಲಿ ಮಾತಾಡಿದಾಗ ಎಲ್ಲ ಈ ತರ ಆಗಿದೆ, ಇವ್ರು ನಿಮ್ಗಿಂತ ಹಿರಿಯಂತ ಅನುಭವಶಾಲಿ. ಹೊಸದಾಗಿ ನಿಮ್ಮ ಮೊದಲನೇ ಸಲ MLA ಆಗಿಲ್ಲ, ಅವರು 3 ಸಲ MLA ಆಗಿ, ಅದಕ್ಕೆ ಮೊದಲು ಅನೇಕ ಉದ್ಯಮಗಳಿಗೆ ಕೆಲಸ ಮಾಡಿ, ಮಂತ್ರಿ ಆಗಿ, ಒಳ್ಳೆ ಕೋವಿಡ್ ಅನ್ನು ನಿಭಾಯಿಸಿದಂತವ್ರು, ರಾಜ್ಯ ನಿಭಾಯಿಸಿದಂತ ಒಂದು ಅನುಭವ ಉಳ್ಳವಂತವ್ರು. ಅವ್ರ ಬಗ್ಗೆ ನೀವು ಅಸ್ಮಿತ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಕೊಟ್ಬಿಡಿದ್ರೆ ನಮ್ NDAಗೆ ಇವು ಅಲ್ಲೇಂದ್ರೆ ನಾನು ಹೇಳೋದು ನನ್ನ ಅನಿಸಿಕೆ ಪ್ರಕಾರ ಹೇಳಂದ್ರೆ, ನೀವು NDA ಭಾಗದಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ನೀವು NDA ಇದ್ರಲ್ಲಿ ನೀವು ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ನಮಗೆ ಅನಿಸ್ತದೆ. ನೀವು ನಡ್ಕೊಳ್ಳುವ ರೀತಿ NDA ಮುಂದೆ ನಾವು ಮುಂದುವರಿಬಾರ್ದು ನಮ್ಮ ಅಭಿಪ್ರಾಯ ನಿಮ್ಗೆ ಉಟ್ಕೊಳ್ಳಿದೇನೋ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿ ನಿಮಗೆ ನಿಮ್ದು ಇರೋಂಥವ್ರು ಒಂದು ಸಂಸದರು ಇದ್ರಲ್ಲಿ NDA ಒಂದು ಸಂಸದರ ಬಗ್ಗೆ ನೆನ್ನೆ ಬಿಟ್ಟು ಮಾತಾಡಿ ನಮ್ಮ ದೊಡ್ಡವರ ಮಾತಾಡ್ತಾ ಮಾತಾಡಿ ಇನ್ನೊಂದು ಮಾತು ಲಘುವಾಗಿ ಮಾತಾಡಿದಾರೆ. ನೀವು ಕೆಲಸ ಭಾರ ಕೂತಿದ್ದೀರಾ,
ಕೆಲಸಬಾರ ಬಂದು ಯಾರು ಸೋತಿದ್ದು ಮತದಾರ ಬಂಧುಗಳು ಪಾಪ ಒಂದು ಮಹನೀಯರು ಅವ್ರು ಏನೋ ಒಂದ್ ಕಾರಣ ಅಂತ ಎಲ್ಲರೂ ಸೋಲಿಸ್ತಾರೆ. ಇವಾಗ ದೇವೇಗೌಡರು ತೇಜಸ್ವಿ ಇವ್ರ ಮೇಲೆ ಹೋದ್ರು, ಆ ದೇವೇಗೌಡರು ಇದಿಲ್ವಾ? ಇಂದಿರಾ ಗಾಂಧಿ ಹೋದ್ರು, ಎಲ್ಲೋ ಡೆಲ್ಲಿ ಮಂಗಳೂರಲ್ಲಿ ಎಲೆಕ್ಷನ್ ಬಂದ್ರು, ಅವ್ರಿಗೆ ಹೋಗಿದ್ದಿಲ್ವಾ? ಕುಮಾರಸ್ವಾಮಿ ಸೋತಿಲ್ವಾ? ಅಲ್ಲಿ ನೀವೆಲ್ಲ ಒಂದ್ ಕೆಲಸ ಮಾಡಿದ್ರು, ಎಲ್ಲಾ ಜನ ಚಿಲ್ಗಾಡ್ ತಾಲೂಕು ನೀವು ಎಲ್ಲಿ ನಿಂತರು ಎಲ್ಲಕ್ಕೂ ನಾನೇ ಗೆಲ್ತೀನಿ ಒಂದು ಅಗ್ರಿಮೆಂಟ್ ಒಂದು ಪ್ರಮಾಣ ಮಾತ್ರ ಕೊಟ್ಬಿಡಿ ಹೋಗಿ. ರಾಜಕಾರಣದಲ್ಲಿ ಏರಿಳಿತಗಳು, ಜನಗಳ ವಿಶ್ವಾಸ, ಯಾವಾಗ ಮಹಾನುಭಾವರು ಯಾವಾಗ ಗೆಲ್ತಾರೋ ಯಾವ ಗೆಲ್ತಾರೋ ದೇವರು ಇದ್ದಂಗೆ ಅವರು ತಿರಸ್ಕಾರ ಮಾಡೋದು, ಅಕ್ಸೆಪ್ಟ್ ಮಾಡೋದು ಮತ ಬಾಂಧವ್ರಿಗೆ. ಅದ್ರ ಬಗ್ಗೆ ನೀವು ಇವತ್ತು ಕೆಲಸ ಸೋತಿದ್ದೀರಾ. ಅಲ್ಲಿ ನಿಮ್ ಜೀವನದಲ್ಲಿ ಕೆಲಸ ಮಾಡಿದ್ನು, ಇನ್ನು ಮುಂದೆ ನಾನು ಸುಧಾಕರ್ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಗೆಲ್ಸಕ್ಕೆ ಅವಕಾಶನೇ ಇಲ್ಲ ಅಂತ ಒಂದು ರೀಚ್ ಮಾಡ್ಕೊಟ್ಬಿಡಿ. ಪಾಪ ರಾಜಕಾರಣದಲ್ಲಿ ನೀವು ಹಂಗ್ ರೀಚ್ ಮಾಡ್ಕೊಟ್ರೆ ಅವ್ರು ಇದು ಮಾಡಿ ರಾಜಕಾರಣದ ನಿವೃತ್ತಿ ಮಾಡ್ಕೊಳ್ಳಿ. ಆದ್ರೆ ಹೇಳಿದ್ರು, ನೀವು ಹೇಳಿದ್ರಲ್ಲ, ನೀವು ಅದು ಇನ್ನು ಮುಂದೆ ಮತ್ತೆ ಸೋತಿದ್ದಾರೆ ನೀವು ಕೆಲಸ ಬಾರ ಅಲ್ಲಿ ನಮ್ಮ ಸುಧಾಕರ್ನವನ್ನು ಕಣ್ಣ ಇದ್ ಮಾಡ್ದಂಗಲ್ಲ ನೀವು. ಇವ್ರು ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದ, ಅವ್ರನ್ನೂ ನೀವು ಕಣ್ಣ ಮಾಡ್ದಂಗೆ. ನಮ್ ಸುಧಾಕರ್ ನಮ್ಮ ಸಂಸದ ಒಬ್ಬರನ್ನೇ ಮಾಡಿ ಟೀಕೆ ಮಾಡಿರಿ ನೀವು. ಪಾಪ ಅವರು ನಮ್ಮ ಓಟ ಚಿಕ್ಕಬಳ್ಳಾಪುರ ತಾಲೂಕು ಜನ ಮಹನೀಯರ ಓಟ್ ಹಾಕಿ ಒಂದು ಶಾಸಕ ಮಾಡಿ ಕೆಲಸ ಬಾರದವರು ಇನ್ನೊಬ್ರು ಮತ್ತೊಬ್ರು ಶಾಸಕ ಮಾಡಿದಾರಲ್ಲ, ಅವರು ಕೂಡ ನೀವು ಅವ್ರಿಗೆ ತೆಗೆದಂಗ ಆಗ್ದಂಗೆ ಅವರು ತೆಗೆದಂಗೆ ನೀವು. ಅಲ್ಲಿ ನೀವು ಎಲ್ಲರಿಗಿಂತ ನೀವು ನೇರವಾಗಿ ಇದ್ ಮಾಡ್ಕೊಂಡು ಹೋಗುತ್ತವ್ರು. ಏನು ಇದ್ರೆ ಇಲ್ಲ ಮುಂದಿನ ತಿಂಗಳಲ್ಲಿ ನನ್ನ ರಾಜಕಾರಣದಲ್ಲಿ ಯಾವ್ದು ಇಲ್ಲ, ಯಾವಾಗ ನಾನು 24 ನನಗೇನು ನೋಟ್ ಮಾಡ್ಕೊಟ್ಟಾಗ ನನಗೆ ಯಾವಾಗ MLA ಸೀಟು ಅಂತ ಒಂದು ಭಾವನೆಯಲ್ಲಿ ನೀವು ಇದ್ದೀರಾ. ತಪ್ಪು ಇದು. ಸುಧಾಕರ್ ಏನ್ ಮಾಡಿದ್ದಾರೆ, ಅವ್ರು ಮಾಡಿರುವ ಅಭಿವೃದ್ಧಿಗಳೇನು ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಇದಾಗಿದ್ದಾರೆ. ಅದ್ರ ಬಗ್ಗೆ ನೀವು ನಿಜವಾಗ ಹೇಳ್ತಾ ಇದೀನಿ, ನೀವು ಇಲ್ಲಿ ಬಿಡಿ, ನೀವು ದೊಡ್ಡದಾಗಿ ಯೋಚನೆ ಮಾಡಿ. ನೀವು NDA ಇರೋಂಥವ್ರು ಮುಂದಿನ ತಿಂಗಳಲ್ಲಿ ಇದೊಂದಕ್ಕೆ ಅವಕಾಶ ಕೊಡ ಹೋಗ್ಬೇಡಿ. ನೀವು ನಾವು ಅಣ್ಣ ಬಂದಿದ್ದಂಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದ್ಸಲಿ ನಮ್ಮ ಸಂಸದರ ಬಗ್ಗೆ ಇದೊಂದು ಮಾತಾಡಿದ್ರೆ ಇದು ಶೋಭೆ ಅಲ್ಲ. ಇದು ತಾವು ಬಿಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ತಾವು ಮನವಿ ಮಾಡ್ತಾ ಇದ್ದೀವಿ. ಕೋವಿಡ್ ಹಗರಣ ಮಾಡಿದ್ರಿ, ಕುಮಾರಸ್ವಾಮಿ CM ಆದ್ಮೇಲೆ ನಾನು ಅವ್ರ ಕೈಯೋಕಾಗ ಹಿಡ್ದು ತನಿಖೆ ಮಾಡಿ ಜೈಲ್ಗೆ ಹಾಕ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು CM ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂತ ಭಾಷಣಗಳನ್ನ ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಿಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟರ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ, ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನ ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನ ಹಾಕಿದ್ರು. ನಾನು ಹಗರಣ ಇದ್ರೆ ವಾಪಸ್ ತೆಗೀರಿ ಅಂತಕ್ಕಂಥ ನೇರವಾದಂತ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದ್ರೂ ಮಾಡಿದ್ರೆ ಬರ್ಬೇಕಾಗಿತ್ತ? ಈಗ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಈ ರೀತಿ ರವಣ ಇವಾಗೇ ಏನು ಮಾಡಕ್ಕಾಗಿ. ಇನ್ನು ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಯಾವಾಗ, ನೀವು ತನಿಖೆ ಮಾಡೋದು ಯಾವಾಗ? ಈಗ ನೀವು ಶಾಸಕರು ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ ಶಕ್ತಿ ಇದ್ರೆ ಇವಾಗೆ ತನಿಖೆ ಮಾಡಿಸಿ. ಆವಾಗ ಯಾಕೆ ಇನ್ನ 3 ವರ್ಷ, ಇನ್ನ 2 ವರ್ಷ ನಿಮ್ಗೆ ಕಾಲ ಅವಕಾಶ ಇದೆ. ಅದ್ರ ಜೊತೆಗೆ ಅದು ಮಾಡಿದ್ರಿ, ಇದು ಮಾಡಿದ್ರಿ, ಬೇನಾಮಿ ಅಂತಕ್ಕಂಥದ್ದು ನೀವು ಮಾಡಿದ್ರಿ. ಆಗ ಸ್ವಾಮಿ ನಿಮಗ್ ಮತ ಕೊಟ್ಟಿರ್ತಕ್ಕಂಥ ರೈತರು ಸುಮಾರು 1115 ಜನ ರೈತರು ಇವತ್ತು ಡಿನೋಟಿಫಿಕೇಶನ್ ಆಗಿದೆ. 815 ಜನ ರೈತರು ನಮ್ಮ ಭೂಮಿಯನ್ನ ಕೊಡಬೇಡಿ, ನಾವು ಜೀವನ ಮಾಡೋದಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಏನ್ ಮಾಡ್ತಾ ಇದ್ರಿ ನೀವು? ಜಮಕೋಟೆ ಎಂತ ಫಲವತ್ತಾದಂತ ಭೂಮಿ ರೈತರಿಗೆ ವ್ಯವಸಾಯ ಮಾಡೋದಕ್ಕಾಗಿ. ಸರ್ಕಾರಿ ಜಮೀನು, ಈಗ ಬರಡು ಪ್ರದೇಶನೋ ಇಂಥ ಕಡೆ ಇದ್ರೆ ಹೋಗಿ ನೀವು ಕಾರ್ಖಾನೆಗಳನ್ನ ತೆಗೀರಿ, ನಮ್ದೇನು ಅಭ್ಯಂತರ. ಈಗ ರೈತರ ಜಮೀನುಗಳನ್ನ ತೆಗೆದು ಕಾರ್ಖಾನೆಗೆ ಮಾಡೋದಕ್ಕೆ ರೈತರನ್ನ ಹಾಳು ಮಾಡೋ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರು ರೈತರು ಇಷ್ಟು ದಿನ ಆಗಿದೆ, ಒಂದ್ ದಿನ ಆದ್ರೂ ಬಂದು ನೀವು ಆ ಧರಣಿಯಾಗಿ ಭಾಗವಹಿಸಿದಿರಾ? ಅವ್ರ ಕಷ್ಟ ಸುಖ ವಿಚಾರಿಸಿದಿರಾ? ಆದ್ರೂ ನಮ್ಮ ಲೋಕಸಭಾ ಸದಸ್ಯರು ಸಂಬಂಧ ಕೊಡದೇ ಇದ್ರು ಸಹ ರೈತರು ಕಷ್ಟದಾಗಿದ್ದಾರೆ ಅಂತಕ್ಕಂಥ ಒಂದೇ ಕಾರಣದಿಂದ ಹೋಗಿ ಭಾಗವಹಿಸಿ ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇನ್ನೊಂದು ಮಾತು ಹೇಳಿದ್ರಿ, NDA
ಪಕ್ಷದಿಂದ ಮುಂದೆ ನೀವು ಟಿಕೆಟ್ ತಗೊಂಡ್ಬಿಡಿ ನೋಡ್ತೀನಿ ಅಂತಕ್ಕಂಥ ಮಾತನ್ನ ಮಾತಾಡಿದ್ರು. 2013 ಸಾಮಾನ್ಯ ಕಾರ್ಯಕರ್ತರು ತಮ್ಮೆಲ್ಲರಿಗೂ ಗೊತ್ತಿದೆ, ಅವತ್ತು ಕಾಂಗ್ರೆಸ್ ಪಕ್ಷದಾಗ ವೀರಪ್ಪ ಮೊಯ್ಲಿಯವರು ಕೇಂದ್ರದ ಮಂತ್ರಿಗೂ ಯಾವ ರೀತಿ ಇತ್ತು ಪೈಪೋಟಿ ಅಂತಕ್ಕಂಥ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. 13 ಟಿಕೆಟ್ ತಂದಿದ್ದಾರೆ. ಯಾವತ್ತು ನಾವು ಗೆಲ್ಬೇಕಂತ ಹೋಗ್ತೀವಿ, ಒಂದೊಂದ್ಸಾರಿ ಸೋಲ್ಬೇಕಾಗುತ್ತೆ. 23 ಸೋತಿದೀವಿ ನಿಜ. ಸೋತಿದ್ರು ಸಹ 1 ವರ್ಷದಾಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ತರ್ತಾರೆ. ಜನ ಆಶೀರ್ವಾದ ಮಾಡಿಲ್ವಾ? ಅದೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 25-28 ಸಾವಿರ ಮತ ಹೆಚ್ಚಿನ ಮತ ಕೊಟ್ಟಿಲ್ವಾ? ಆ ರೀತಿ ನಿಮ್ಮನ್ ಕೇಳಿ ಟಿಕೆಟ್ ತರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೀಗ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೀಗ. ನೀನು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನೀವೇನು ನೀನು ಕೇಳ್ಬಿಟ್ಟು ಟಿಕೆಟ್ ತಗೊಬೇಕಂತಕ್ಕಂಥ ಅವಶ್ಯಕತೆ ನಮ್ಮ ಡಾಕ್ಟರ್ಗೆ ಈಗ. ಏನೇನೋ ಭ್ರಷ್ಟಾಚಾರ ಮಾಡಿದ್ಯಾ ಅಂತಕ್ಕಂಥ ಆಪಾದನೆಗಳನ್ನ ಮಾಡಿದ್ಯಾ, ಆ ಭ್ರಷ್ಟಾಚಾರಗಳನ್ನ ತೆಗೆದುಕೊಂಬ, ನೇರವಾಗಿ ನಾವು ಚರ್ಚೆ ಮಾಡೋಣ. ನೀನೊಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಎಮ್ಮೆಗೆ ಫಸ್ಟ್ ರೈತರಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ, ಅವ್ರ ಜೊತೆ ಕೈ ಜೋಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ. ಮುಂದೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಸ್ವಲ್ಪ ಹಿಂದು ಮುಂದೆ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತೀವಿ. ನಮ್ದು ರಾಷ್ಟ್ರೀಯ ಪಕ್ಷ ಬಿಜೆಪಿ. ಇವತ್ತು ನಾವು ಪ್ರಬಲವಾಗಿದ್ದೀವಿ. ಆದ್ರಿಂದ ಟಿಕೆಟ್ ಕೊಡ್ಸೋದು ಇನ್ನೊಂದು ಮತ್ತೊಂದು ಬಿಡಿ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಟಿಕೆಟ್ಗಾಗಿ ನಿಮ್ಮ ಮನೆ ಬಾಗಿಲಿಗೆ ಏನ್ ಬರಾಗ ಇದು ಬರ್ದಿಟ್ಕೊಡ್ರಿ. ಯಾವತ್ತು ನಿಮ್ಮನ್ನ ಕೇಳೋದೇ ಈಗ ನಂಗೆ ಟಿಕೆಟ್ ಕೊಡ್ಸಪ್ಪ ರೇವಣ್ಣ ಅಂತ ನಿಮ್ಮ ಹತ್ರ ಏನ್ ಬರೋದಿಲ್ಲ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಸದಸ್ಯರ ಮೇಲೆ ಮಾಡಿರುವಂತ ಆಪಾದನೆಗಳಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಯಾರನ್ನೋ ತೃಪ್ತಿಪಡಿಸೋದಕ್ಕೋಸ್ಕರ, ಯಾರಿಗೋ ಬೆಂಬಲಕ್ಕೋಸ್ಕರ ನಮ್ಮ ಸ್ವಾಭಿಮಾನವನ್ನ ಮಾಹಿತಿ ಇಲ್ದಿರ ಮಾತಾಡೋದು ಯಾರಿಗೂ ಶೋಭೆ ತರೋದಲ್ಲ. ರಾಜಕಾರಣದಲ್ಲಿ ಆಪಾದನೆಗಳು, ಆರೋಪ ಪ್ರತ್ಯಾರೋಪ ಇದ್ದೇ ಇರ್ತದೆ. ಆದ್ರೆ ಮೊನ್ನೆ ಸಂಸದರು ನಮ್ಮ ಜಮಕೋಟೆ ಹೋಬಳಿಯ 13 ಗ್ರಾಮದ ರೈತರು ಸುಮಾರು ಇವತ್ತಿಗೆ 34ನೇ ದಿನ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಆ ರೈತ ಮುಖಂಡರು, ರೈತರು, ತಾಯಂದಿರು ನಾವೆಲ್ಲ ಕೂಡ ಸಂಸದನ ಭೇಟಿ ಆದಾಗ ನಾನು ನಿಮ್ಮ ಬೆಂಬಲಕ್ಕೆ ಬರ್ತೀನಿ ಅಂತ ಹೇಳಿ ಬಂದು ಅಲ್ಲಿ ಮಾತಾಡಿ ಅವ್ರೇನು ಆಗ್ಲೇ ನಾನು ಹೇಳಿದಲ್ಲಿ ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಇವತ್ತು ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಅದು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಯಾವುದೋ ಒಂದು ತೃಪ್ತಿಪಡಿಸ್ಕೋಸ್ಕರ ಈ ರೀತಿ ಒಬ್ಬರ ಮೇಲೆ ಆಪಾದನೆ ಮಾಡೋದು ಅದು ಖಂಡಿತ ಸ್ವಯಂಕೃತ ಅಪರಾಧ ಅಂತ ನಾನು ಈ ಸಂದರ್ಭ ಬೆಳೆಯಕ್ಕೆ ಇಷ್ಟಪಡ್ತೀನಿ. ಆದ್ರೆ ತನ್ನ ಕ್ಷೇತ್ರದ ರೈತಾಪಿ ವರ್ಗದವರು ಸುಮಾರು 1,000 ಚಿಲ್ಲರೆ 1,050 ಜನ ಒಂದು ಸಭೆ ಮಾಡಿ ಒಂದು ಹೇಳಿಕೆ ಕೊಟ್ಟಾಗ 850 ಜನ ನಾವು ಕೊಡೋದಿಲ್ಲ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ದಾಖಲೆ ಸಮೇತ ಕೆಡಿಬಿ ಕೊಟ್ಟಿದ್ದಾರೆ. ಕೆಡಿಬಿ ದಾಖಲೆ ಇದೆ. ಅದನ್ನೆಲ್ಲ ಮನಗಂಡು ಇವತ್ತು ಗೌರವಾನ್ವಿತ ಶಾಸಕರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಆ ರೈತ ಮುಖಂಡರ ಹತ್ರ ಮತ್ತು ರೈತರ ಹತ್ರ ಬಂದು ಕೂತು ಮಾತಾಡಿದ್ರೆ ಸಂಪೂರ್ಣವಾಗಿ ಇದಕ್ಕೆ ಪರಿಹಾರ ಸಿಗ್ತದೆ. ಆ ನಿಟ್ಟಿನಲ್ಲೇ ಮತ್ತು ಎಲ್ಲಾ ಕೂಡ ಇವತ್ತು 34ನೇ ದಿನ ನಾವೆಲ್ಲ ಕೂಡ ಹೋರಾಟಗಾರರು ರೈತರ ಪರವಾಗಿ, ಮತ ಕೊಟ್ಟ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಯಾರ ಆಸ್ತಿ ಅಂತಸ್ತು ಯಾರು ಮಾಡಿದ್ರ ಅಂತ ಹೇಳಿ ನಾವ್ಯಾರು ಟೀಕೆ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಕೃಷ್ಣಮೂರ್ತಿ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಒಂದು ಶಕ್ತಿ, ತನ್ನದೇ ಒಂದು ಛಾಪು ಇದೆ. ಅದನ್ನೆಲ್ಲ ಮನಗಂಡು ಒಬ್ಬ ವ್ಯಕ್ತಿಯ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ತನ್ನ ಹಿನ್ನೆಲೆ ಏನು, ತನ್ನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ನಾವೆಲ್ಲರೂ ಕೂಡ ರೈತ ಕುಟುಂಬದಲ್ಲಿ ಬಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಆ ರೈತರ ಇವತ್ತು
ಒಂದೇ ಹಳ್ಳಿಯಲ್ಲಿ ನಡಿಪ್ನಾಕ್ನಲ್ಲಿ ಸುಮಾರು 180 ಕುಟುಂಬಗಳು ಬೀದಿ ಪಾಲಾಗ್ತದೆ. ಅವ್ರು ಬೇರೆ ಯಾವುದೇ ಆಶಯ ಇಲ್ಲ, ಅವ್ರು ಕೃಷಿ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಫಲವತ್ತಾದ ಭೂಮಿ, ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇರೋದು ಫಲವತ್ತಾದ ಭೂಮಿಯನ್ನು ಬಿಟ್ಟು ಸರ್ಕಾರದ ಜಾಗ ಇದ್ರೆ, ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿದ್ರೆ ಶಿಡ್ಲಘಟ್ಟದಲ್ಲಿ ಅಥವಾ ಕೈಗಾರಿಕೆ ತನ್ನಿ ಅಂತೇಳಿ ನಾವೆಲ್ಲ ಕೂಡ ವಾದ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಪಂದಿಸ್ತೀರಾ? ಸುಮಾರು 2 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ. ರೈತ ಮುಖಂಡರು ಮತ್ತು ರೈತಾಭಿಮಾನಿಗಳು, ಆ ರೈತ ಮಹಿಳೆಯರು ಕೂಡ ಹೋರಾಟ ಮಾಡ್ತಾ ಇದ್ರೆ